ಸ್ಟ್ರೈಕರ್ಸ್ ಪಡುವೆದ್ರಿ ತಂಡದ ಮಾಲೀಕರು ಹಾಗೂ ಎಲ್ಲ ತಂಡದ ಆಟಗಾರರು ಮುಖ್ಯ ವೇದಿಕೆಗೆ ಬರ್ಬೇಕಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದಾವೆ. ನಮ್ದೊಂದು ಪಡುಬೆದ್ರಿ ಯುವ ವಾಹಿನಿಯ ಪರವಾಗಿ ಗೌರವ ಸಮರ್ಪಣೆಯನ್ನು ಈ ಸಂದರ್ಭದಲ್ಲಿ ನಿಮ್ಗೆ ಮಾಡ್ತಾ ಇದ್ದೇವೆ. ದಯಮಾಡಿ ತಂಡ ಸ್ಟ್ರೈಕರ್ಸ್ ಪಡುಬೆದ್ರಿ ತಂಡದ ಮಾಲಕರು ಹಾಗೂ ಎಲ್ಲ ಆಟಗಾರರು ಮುಖ್ಯ ವೇದಿಕೆಗೆ ಬರ್ಬೇಕಂತ ತಮ್ಮಲ್ಲಿ ಆಧಾರಪೂರ್ವಕವಾಗಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಪ್ರಥಮ ಚೆಂಡಿನೊಂದಿಗೆ ತಯಾರಾಗಿದ್ದಾರೆ ಸುಷ್ಮಿತಾ. ಸ್ಟ್ರೈಕರ್ ಆಗಿ ಝೀಫಾ ಈ ಒಂದು ಗೌರವವನ್ನು ನೀಡಲಿಕ್ಕಾಗಿ ಮೊದಲ ಆಘಾತ ಶ್ರೀ ಬಾಲಾಜಿ ಮೋಟರ್ಸ್ ಸುಷ್ಮಿತಾ ಅವರ ಬ್ಯೂಟಿಫುಲ್ ಬೌಲಿಂಗ್. ಮಾಲಕರು ವಾಪಸ್ ಆಗ್ತಾ ಇದ್ದಾರೆ ಝೀಫಾ. ಮೊದಲ ವಿಕೆಟ್ ಪತನ. ಈ ಒಂದು ಗೌರವವನ್ನು ನೀಡಲಿಕ್ಕೆ ನಮ್ಮ ಬಾಲಾಜಿ ಮೋಟರ್ಸ್ ಇದರ ಮಾಲೀಕರು ಶ್ರೀ ಶಮನ್ ಕೋಟ್ಯಾನ್ ಪಡುಬಿದ್ರೆ ಇವರು ಆಗಮಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಪೂಜಾ ಅವರನ್ನು ಸೇರ್ಕೊಳ್ತಾ ಇದ್ದಾರೆ ಬ್ಯಾಟರ್ ಕಾವ್ಯ. ತಂಡ ಸ್ಟ್ರೈಕರ್ಸ್ ಪಡುಬಿದ್ರೆ ಮಾಲಕರು ಹಾಗೂ ಎಲ್ಲ ಆಟಗಾರರು ಇದ್ದಾರೆ ಕಾವ್ಯ ಅವರು ವೇದಿಕೆಗೆ ಬರ್ಬೇಕಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಮುಂದಿನ ಚೆಂಡಿನೊಂದಿಗೆ ಸುಷ್ಮಿತಾ ಮೊದಲ ಎಸೆತದಲ್ಲೇ ಮೊದಲ ಹುತ್ತರಿ ಬಲಿ ಪಡ್ಕೊಂಡಿದ್ದವರು ಸುಷ್ಮಿತಾ. ಇದೀಗ ಶ್ರೀಯುತ ದಿನೇಶ್ ಪೂಜಾರಿ ವೇದಿಕೆಗೆ ಬರ್ಬೇಕಂತ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ತಂಡದ ಖಾತೆ ಆರಂಭಗೊಳ್ತಾ ಇದೆ. 1 for 1 ವಿಕೆಟ್. ಪೂಜಾ ಅವರು ತಯಾರಾಗ್ತಾ ಇದ್ದಾರೆ ಸುಷ್ಮಿತಾ ಅವರನ್ನು ಎದುರಿಸಲಿಕ್ಕೆ. ಶ್ರೀಯುತ ದಿನೇಶ್ ಪೂಜಾರಿ ಇವರು ಕೂಡ ಈ ಒಂದು ಉತ್ತಮ ಹೊಡೆತ ಗೌರವವನ್ನು ವಿಕೆಟ್ ರೀಜನ್ ಅಲ್ಲಿ ಬೌಂಡ್ರಿಯ ಶಮನ್ ಕಡೆ ಸಾಗ್ತಾ ಇದೆ ಚೆಂಡು. ಈ ಮೂಲಕ ಬೌಂಡ್ರಿ ದಾಖಲೆ. ಸ್ಟ್ರೈಕರ್ಸ್ ಪಡುಬೆದ್ರಿ ಪೂಜಾ ಅವರ ಅದ್ಭುತ ತಂಡ. ಮೊದಲ ಬೌಂಡ್ರಿ ತನಕ ಅದ್ಭುತವಾಗಿ ಪ್ರದರ್ಶಿಸಿದಂತಹ ತಂಡ ಸ್ಟ್ರೈಕರ್ಸ್ ಪಡುಬೆದ್ರಿ ತಂಡದ ಮಾಲೀಕರು ಅದೇ ರೀತಿ ಎಲ್ಲ ಆಟಗಾರರು ಕೂಡ ಅದ್ಭುತ ಪ್ರದರ್ಶನವನ್ನು ನೀಡಿದಂತಹ ತಂಡ. ಈ ಒಂದು ಸಂದರ್ಭದಲ್ಲಿ ಪಡುಬೆದ್ರಿ ಯುವ ವಾಹಿನಿ ಆಯೋಜಿಸಿರುವಂತಹ ಬಿಲ್ಲವ ಪ್ರೀಮಿಯರ್ ಲೀಗ್ 2026 ಈ ಒಂದು ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಮುಂದಿನ ಚೆಂಡಿನೊಂದಿಗೆ ಸುಷ್ಮಿತಾ ಎದುರಿಸ್ತಾ ಇದ್ದಾರೆ ಪೂಜಾ. ಮತ್ತೊಂದು ಹೊಡೆತ. ಈ ಬಾರಿ ತಂಡದ ಮತ್ತೊಂದು ಬೌಂಡ್ರಿ ಸೇರ್ಪಡೆ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಪೂಜಾ ಅವರ ಬಿರುಸಿನ ಹೊಡೆತ. ಬೌಂಡ್ರಿಗಳು ಸುರುಮೆ ಆಗ್ತಾ ಇದೆ. ತಂಡದ ಮೊತ್ತ 9, 1 ವಿಕೆಟ್ ನಷ್ಟಕ್ಕೆ. ಮೊದಲ ಆಘಾತದ ನಂತರ ಚೇತರಿಕೆ ಕಂಡುಕೊಳ್ತಾ ಇದೆ. ಅದೇ ರೀತಿ ಈ ಒಂದು ಪ್ರಶಸ್ತಿಯನ್ನು ನೀಡಿದಂತ ನಮ್ಮ ಶ್ರೀ ಬಾಲಾಜಿ ಮೋಟರ್ಸ್ ಇದರ ಮಾಲಕರು ಶ್ರೀಯುತ ಶಮನ್ ಕೋಟ್ಯಾನ್ ಪಡುಬೆದ್ರಿ ಇವರಿಗೂ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಕೆ ಮಾಡ್ತಾ ಇದ್ದೇವೆ. ಅದೇ ರೀತಿ ದಿನೇಶ್ ಪೂಜಾರಿ ಬಾಬು ತೊಟ್ಟ ಇವರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಪಡುಬೆದ್ರಿ ಯುವ ವಾಹಿನಿಯ ಪರವಾಗಿ ಅನಂತ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದಾವೆ. ಕೊನೆಯ ಚೆಂಡಿನೊಂದಿಗೆ ಪ್ರಥಮವನ್ನ ಕೊನೆಯ ಎಸೆತ. ಯಾವುದೇ ರನ್ಗೆ ಅವಕಾಶ ನೀಡಲಿಲ್ಲ. ಉತ್ತಮ ಫೀಲ್ಡಿಂಗ್. ತಂಡದ ಮೊತ್ತ 9, 1 ವಿಕೆಟ್ ನಷ್ಟಕ್ಕೆ. ಮುಂದಿನ ಓವರ್ನೊಂದಿಗೆ ತಯಾರಾಗ್ತಾ ಇದ್ದಾರೆ ಅನಿತಾ. ಬಿಲ್ಲವ ಪ್ರೀಮಿಯರ್ ಲೀಗ್ 2026ರ 2ನೇ ದಿನದ ಆಟ. 2ನೇ ಪಂದ್ಯ ಸಾಗ್ತಾ ಇದೆ. ದುಬೈ ವಾರಿಯರ್ಸ್ ವರ್ಸಸ್ ಕ್ವೀನ್ಸ್ 11 ಕ್ವಾಡ್ ಬಿ ತಂಡ. ಕಾವ್ಯ ಅವರು 1 ರನ್ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ ಸಾಗ್ತಾ ಇದೆ 2 ಅಂಕಿಗೆ. 10 for the loss of 1 ವಿಕೆಟ್. ಹಲೋ, ಇದೀಗ ಈ ಒಂದು ಪ್ರತಿಷ್ಠಿತ ಪಂದ್ಯಾಕೂಟಕ್ಕೆ ಹೊಸ ಮೆರುಗನ್ನು ನೀಡಲು ಬರ್ತಾ ಇದ್ದಾರೆ ನಮ್ಮ ಚಿಯರ್ ಗರ್ಲ್ಸ್. ದೇ ವಿಲ್ ಎಂಟರ್ಟೈನ್ all of us who are watching this cricket tournament. Thank you. Yes, welcome. Here is added entertainment again. ಉತ್ತಮ ಹೊಡೆತ. ಸ್ವಲ್ಪ ಮಟ್ಟ ವಿಫಲತೆ ಫೀಲ್ಡಿಂಗ್ ನಲ್ಲಿ. 1 ರನ್ ಸೇರ್ಪಡೆಗೆ ಅವಕಾಶ ಸಿಕ್ಕಿತ್ತು. ತಂಡದ ಮೊತ್ತ ಸಾಗ್ತಾ ಇದೆ 11, 1 ವಿಕೆಟ್ ನಷ್ಟಕ್ಕೆ. ಈಗಾಗಲೇ 1ನೇ ದಿನದ ಪಂದ್ಯ
ಪೂರೈ ಪೂರ್ಣಗೊಂಡಿದ್ದು. ಎರಡನೇ ದಿನಕ್ಕೆ ನಾವು ಇಂದು ಎರಡನೇ ಪಂದ್ಯವನ್ನು ಆಡ್ತಾ ಇದ್ದೇವೆ. ಮತ್ತೆ ತನ್ನ ಮೂರನೇ ಚೆಂಡಿನೊಂದಿಗೆ ಅನಿತಾ ಅವರು ಅಲ್ಲಿ ರನ್ಔಟ್ಗೆ ಅವಕಾಶ, ಆದ್ರೂ ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯ. ಈ ಒಂದು ಅಡ್ವಾಂಟೇಜ್ ಕ್ವೀನ್ಸ್ 11 ತಂಡಕ್ಕೆ 2 ಓಟಗಳ ಸೇರ್ಪಡೆಗೊಳ್ತಾ ಇದೆ. 1 ಓಟದ ಸೇರ್ಪಡೆ, ತಂಡದ ಮೊತ್ತ ಸಾಗ್ತಾ ಇದೆ 12, 1 ವಿಕೆಟ್ ನಷ್ಟಕ್ಕೆ. ಸ್ವಲ್ಪ ಮಟ್ಟಿನ ಕ್ಷೇತ್ರ ರಕ್ಷಣೆಯಲ್ಲಿ ವಿಫಲತೆ ಕಂಡು ಬಂತು, ಇಲ್ಲದ್ರೆ ರನ್ಔಟ್ಗೆ ಅವಕಾಶ ಇತ್ತು. ಉತ್ತಮ ಬೌಲಿಂಗ್ ಕಂಡು ಬರ್ತಾ ಇದೆ ಅನಿತಾ ಅವರಿಂದ. ರನ್ಗೆ ಯಾವುದೇ ಅವಕಾಶ ನೀಡ್ತಾ ಇಲ್ಲ. ಹಲೋ, ನಮ್ಮ ಮುಖ್ಯ ವೇದಿಕೆಯಲ್ಲಿ ಇವಾಗಲೇ ಬಾಲಾಜಿ ಮೋಟರ್ಸ್ ಇದರ ಮಾಲಕರಾದಂತಹ ಶ್ರೀಯುತ ಶಮನ್ ಕೋಟ್ಯಾನ್ ಇದ್ದಾರೆ. ಅವರು ಮೊದಲ ಪಂದ್ಯದಿಂದ ಕೆಲವೊಂದು ಪುರಸ್ಕಾರಗಳನ್ನ ಅನೌನ್ಸ್ಮೆಂಟ್ ಮಾಡ್ತಾ ನಮ್ಗೆ ಯಾವುದೇ White ball. ಆಟಗಾರ್ತಿ ಅವರ ಬ್ಯಾನರ್ಗೆ ಸಿಕ್ಸರ್ ಅನ್ನ ಹೊಡೆದ್ರೆ ಅವರಿಗೆ 500 ರೂಪಾಯಿಗಳ ಅತಿರಿಕ್ತ ರನ್ ಸೇರ್ಪಡೆಗೊಳ್ತಾ ಇದೆ. ಕೊಡುಗೆ ಇದೆ. ಯಶೋಧ, ಎಸ್ ಎಸ್, ಥ್ಯಾಂಕ್ ಯು. ಈ ಒಂದು ಅವಕಾಶ ಬಳಸ್ಕೊಳ್ಬಹುದು. ಬಾಲಾಜಿ ಮೋಟರ್ಸ್ ನ ಸೈಡ್ ಬ್ಯಾನರ್ ಇದೆ. ಈ ಮೂಲಕ ಬಹು ಅಮೂಲ್ಯವಾದ ವಿಕೆಟ್ಗಳನ್ನು ಕಳ್ಕೊಳ್ತಾ ಇದೆ ಕ್ವೀನ್ಸ್ 11. ಪೂಜಾ ಅವರ ವಿಕೆಟ್ ಕಬಳಿಸಿದ್ದಾರೆ ಅನಿತಾ. Yeah, here is our cheer girls. ಬಿಲ್ಲವ ಪ್ರೀಮಿಯರ್ ಲೀಗ್ 2026 ಯುವಾನಿ ರಿಜಿಸ್ಟರ್ ಪಡುಬಿದ್ರಿ ಘಟಕದ ಆಶ್ರಯದಲ್ಲಿ ಈ ಒಂದು ಹೆಜಮಾಡಿ ಬಸ್ತಿಪಟ್ಪು ಹೆಜಮಾಡಿಯ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ಸಾಗ್ತಾ ಇದೆ. Yeah, here is one request. Women's Premier League ಆಗ್ತಾ ಇದೆ. Why not men's cheerleaders? Yes, it's a correct point. Okay, one more time. in future that will be possible. No, today if you can arrange. No problem. We will be happy if you arrange. Now it is 14 for the loss of 2 important wickets. That Yashoda, our former Yes. president Raviraj Kotian will confirm that. Yeah, sure. But for at least one match, we can see them. Yeah, cheer boys. Special at the history, in the history of this ladies match, it is a history maybe. Yes, cheer boys, first time. See Yashoda, Yes, if sir. our tournament will end with a grand success, then Sure. all of our members will But dance. it's a at end of the 8 match. o'clock, It's 8 not a o'clock cheers. after lunch. It's not cheer. Yes, here is the third over. ಸುಷ್ಮಿತಾ ಇಸ್ ರೆಡಿ. ತಯಾರಾಗ್ತಾ ಇದ್ದಾರೆ ಸುಷ್ಮಿತಾ ಅವರು. ಶಾಂತಿ ಅವರು ಸುಷ್ಮಿತಾ ಅವರ ಚೆಂಡನ್ನು ಎದುರಿಸಿಗೆ ತಯಾರಾಗ್ತಾ ಇದ್ದಾರೆ. ಸುಷ್ಮಿತಾ ಅವರ ಮೊದಲ ಚೆಂಡು, 3ನೇ ಓವರ್ ಚಾಲ್ತಿಯಲ್ಲಿ. Yashoda, ಎಸ್ ಎಂಕುಲು ಪನ್ನೆ. ನಮ್ಮ ಮೆಂಬರ್ಸ್ ನಗುಲು ಜೆರ್ಸಿ ಬ್ಲಾಕ್ ಅಂಡ್ ವೈಟ್ ಪಾಡ್ತಿ ನಗುಲು ಎಸ್ ನನ್ನ ತೂಕ ಟ್ರೈ ಮಲ್ಪುಗ ಡ್ಯಾನ್ಸ್ ಶೋರ್ ಬಟ್ ನನಂದ ತಿಂಕ್ಲು ಇನ್ನಿಕ್ ಎಂಕ್ಲು ಎಕ್ಸ್ಪೆಕ್ಟ್ ಮಾಡ್ತೊಂದಿಲ್ಲ. ಮುಲ್ಪದುಲೆ 4 ದರ್ಪರ್ ರೆಡಿ ಆತೇರೋ ದರ್ತೇರಂತ ಓಜುಂಡು ಬಟ್ ಇಟ್ಸ್ ನಾಟ್. ಸಾರಿ. ಓಕೆ, ವಿತ್ ದಟ್ single 15 score moves up to 15 for the loss of 2 important wickets. ಮತ್ತೊಮ್ಮೆ ಸುಷ್ಮಿತಾ ಅವರು ಮೂರನೇ ಓವರ್ ಮೂರನೇ ಚೆಂಡಿನೊಂದಿಗೆ ಇಜ್ಜಿಗೆ ಅಗುಲ್ ಮಲ್ಪುಜರಿಗೆ ಅಗಲ ಅಂಗಿಡ್ ಕುರ್ರೆ ಅಪ್ಪುನ್ಗೆ ಕುರ್ರೆ ಬೊಕ್ಕ ಸರ್ಫ್ ಎಕ್ಸೆಲ್ ಕೋರ್ಕನಮ್ಮ. ಎಸ್, ಒತ್ತ ಸ್ಟ್ರೈಟ್ ಇಟ್ಟ ಬೌಂಡ್ರಿಯ ಸೇರ್ಪಡೆ ಆಗ್ತಾ ಇದೆ.
ಮತ್ತೆ ಒಂಟಿ ರನ್ನ ಸೇರ್ಪಡೆಗೆ ಅವಕಾಶ. 24 the loss of two important wickets. Queens 11 quite B. ಮತ್ತೆ ಸುಷ್ಮಿತಾ ತಂಡದ 3ನೇ ಓವರ್ ಚಾಲ್ತಿಯಲ್ಲಿದೆ. 5ನೇ ಸೆಣ್ಣೊಂದಿಗೆ ಸುಷ್ಮಿತಾ ಅವರು ಉತ್ತಮ ಹೊಡೆತ ಕ್ಷೇತ್ರ ರಕ್ಷಕರಲ್ಲಿದ್ದಾರೆ. ಆದ್ರೆ ಕ್ಷೇತ್ರ ರಕ್ಷಣೆಯ ಸ್ವಲ್ಪ ಮಟ್ಟಿನ ಎಡವಟ್ಟಿನಿಂದ ಈ ಮೂಲಕ ಬೌಂಡ್ರಿಯ ದಾಖಲೆ. ಈ ಬೌಂಡ್ರಿಯೊಂದಿಗೆ 24. 24 for the loss of 2 wickets. ಮತ್ತೆ ಕೊನೆಯ ಚೆಂಡನ್ನು ಬೌಂಡ್ರಿಗೆ ಅಟ್ಟಿದ್ದಾರೆ. ಶಾಂತಿ ಅವರು ಸ್ವಲ್ಪ ಕ್ರಾಂತಿಯ ಆಟ. ಬೌಂಡರಿಯ ದಾಖಲೆ ಈ ಮೂಲಕ ತಂಡದ ಮೊತ್ತ 28. 3ನೇ ಓವರ್ನ 5ನೇ ಎಸೆತದ ನಂತರ 3ನೇ ಓವರ್ನ ನಂತರ ಇದೀಗ ತಂಡದ ಮೊತ್ತ 28. 28 for the loss of 2 wickets. ಈಗಾಗಲೇ ನಮ್ಮ ಭಾರತ ತಂಡ ವಿಶ್ವಕಪ್ ಗೆದ್ದಿದೆ. ಆ ತಂಡದಲ್ಲಿ ನಮ್ಮ ಈ ಒಂದು ತುಳುನಾಡಿನಿಂದ ಆಗ್ಲಿ, ನಮ್ಮ ಈ ಒಂದು ಕರ್ನಾಟಕದಿಂದ ಆಗ್ಲಿ, ನಮ್ಮ ಈ ಇಂದು ಆಡ್ತಿರೋಂತಹ ಯಾರಾದ್ರೂ ಆ ತಂಡ ಸೇರ್ಕೊಳ್ಳಿ ಅನ್ನೋ ಆಶಯ ನಮ್ಮದು. ಪ್ರೋತ್ಸಾಹಕ್ಕಾಗಿ ಈ ಒಂದು ವಿಶೇಷ ಪಂದ್ಯ ಇಲ್ಲಿ ಆಗ್ತಾ ಇದೆ, ಪಂದ್ಯಕೂಟ ಇಲ್ಲಿ ಆಗ್ತಾ ಇದೆ. ಇನ್ನಷ್ಟು ಆಟಗಾರ್ತಿಯರು ಮುಂದಿನ ದಿನಗಳಲ್ಲಿ ನಮ್ಮ ಭಾರತ ತಂಡವನ್ನು ಸೇರ್ಕೊಳ್ಳುವಂತಾಗ್ಲಿ. ಖಂಡಿತ ದಯಪಂಡ. Cricket at present is not a gentleman's game. Yes. At present that cricket gentle women's game also. Right, correct. ಅದೇ ರೀತಿ ನಮ್ಮ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರರು ಕೂಡ ಈ ಒಂದು ಪಂದ್ಯಗಳಲ್ಲಿ ಆಡ್ತಾ ಇದ್ದಾರೆ. ಮುಂದಿನ ಚೆಂಡಿನೊಂದಿಗೆ ರಶ್ಮಿ. ಉತ್ತಮ ಬೌಲಿಂಗ್, ಡಾಟೆಡ್ ಬಾಲ್. ತಂಡದ ಮೊತ್ತ 28. 2 ವಿಕೆಟ್ ನಷ್ಟಕ್ಕೆ. ಮುಖ್ಯ ವೇದಿಕೆಡ್ ನಮ್ಮೊಟ್ಟಿಗೂ ಶಮನ್ ಕೋಟ್ಯನ್ ಅಂಚನೆ ದಿನೇಶ್ ಪೂಜಾರಿ ಬಾಪು ತೋಟ ಸ್ಟಿಲ್ ಉಲ್ಲೇರು ಶಮನ್ ಕೋಟ್ಯನ್ 11 ಉಲ್ಲೇರು ಏರ್ಲ 6 ಪಾಡೊಂದು ಇಜ್ಜೇರು ಪಾಂಡ ಎನ್ನಡ 500 ರೂಪಾಯಿ ಕೊರಪೆ ಎನ್ನ ಬ್ಯಾನರ್ಗೆ 6 ಪಾಂಡ. ಒಂಟಿ ರನ್ ಸೇರ್ಪಡೆಗೊಳ್ತಾ ಇದ್ದ ತಂಡಕ್ಕೆ ಮೊತ್ತ ಸಾಕ್ತದೆ 29 ಫಾರ್ ದ ಲಾಸ್ ಆಫ್ 2 ವಿಕೆಟ್. ಖಂಡಿತ ಬ್ಯಾಟರ್ಸ್ ಪ್ಲೀಸ್ ಟ್ರೈ. ಸೈಡ್ ಬ್ಯಾನರ್ ಇದೆ ಅಲ್ಲಿ, ಬಾಲಾಜಿ ಮೋಟರ್ಸ್. ನಿಮ್ಮ ಸಿಕ್ಸರ್ಗೆ 500 rupees. ಒರಿಂಡ ನಂಕೆ ಕೊರಪೇರಿಗೆ ಏರ್ಲ 6 ಹಾಕಜಿಡ. ಎನಿ ಸಿಕ್ಸರ್. ಓ ಮೈ ಗಾಡ್. ಮತ್ತೆ ಆಗತ್ತ ಕ್ವೈಟ್ 11 ತಂಡಕ್ಕೆ. ಶ್ವೇತಾ ಅವರು, ಶಾಂತಿ ಅವರು ವಾಪಸ್ ಆಗ್ತಾ ಇದ್ದಾರೆ. ಮುಂದಿನ ಹಂತದಲ್ಲಿ ಶ್ವೇತಾ ಇವರು ಕಾವ್ಯ ಅವರನ್ನು ಸೇರ್ಕೊಳ್ತಾ ಇದ್ದಾರೆ. ಎಸ್, ಶ್ವೇತಾ ಅವರು ರಶ್ಮಿ ಅವರನ್ನು ಎದುರಿಸ್ತಾ ಇದ್ದಾರೆ. ಉತ್ತಮ ಬೌಲಿಂಗ್ ಪ್ರದರ್ಶನ ಕಂಡು ಬರ್ತಾ ಇದೆ ರಶ್ಮಿ ಅವರಿಂದ. 4ನೇ ಓವರ್ನ ಚಾಲ್ತಿಯಲ್ಲಿ ಕೊನೆಯ ಚೆಂಡಿನೊಂದಿಗೆ ರಶ್ಮಿ. ಉತ್ತಮ ಎಸೆತ, ಯಾವುದೇ ರನ್ಗೆ ಅವಕಾಶ ಕೊಡ್ತಾ ಇಲ್ಲ. ಈ ಮೂಲಕ 4ನೇ ಓವರ್ನ ಮುಕ್ತಾಯ. 1 ರನ್. ಈ ಒಂದು ಕೊನೆಯ 4ನೇ ಓವರ್ನಲ್ಲಿ ಕೇವಲ 1 ರನ್ಗಳು ಸೇರ್ಪಡೆಗೊಂಡಿದ್ದ ತಂಡಕ್ಕೆ 1 ವಿಕೆಟ್ ಅನ್ನು ಒಪ್ಪಿಸಿದ್ದಾರೆ. ತಂಡದ ಮೊತ್ತ 29. 3 ವಿಕೆಟ್ ನಷ್ಟಕ್ಕೆ.
ಬಿಲವ ಪ್ರೀಮಿಯರ್ ಲೀಗ್ 2026 ಈ ಒಂದು ಹೆಜಮಾಡಿಯ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ಸಾಗ್ತಾ ಇದೆ. ಡಾಕ್ಟರ್ ಪಿ ಕೆ ಅರುಣ್ ಹಾಗೂ ಡಾಕ್ಟರ್ ಪಿ ಕೆ ಕಿರಣ್ ಹಾಗೂ ಅರುಣ್ ಅವರ ಎಂಡ್ ಬ್ಯಾನರ್ ಇಲ್ಲಿ ರಾರಾಜಿಸುತ್ತದೆ. ಅದೇ ರೀತಿ ಸೈಡ್ ಬ್ಯಾನರ್ ಅಲ್ಲಿ ಬಾಲಾಜಿ ಮೋಟಾರ್ಸ್ ಇದೆ. ಸಿಕ್ಸರ್ಗೆ 500 ರೂಪಾಯಿ ಈಗಾಗಲೇ ಘೋಷಣೆ ಆಗಿದೆ. ಈ ಮೂಲಕ ಮತ್ತೊಂದು ವಿಕೆಟ್ ಪತನಗೊಳ್ತಾ ಇದೆ ಕ್ವೀನ್ಸ್ 11 ತಂಡದ. ಕಾವ್ಯ ಅವರು ವಾಪಸ್ ಆಗ್ತಾ ಇದ್ದಾರೆ. ಸುಚಿತ್ರಾ ಕಾವ್ಯ ಅವರ ಸ್ಥಾನ ತುಂಬುತ್ತಾ ಇದ್ದಾರೆ. ಸುಚಿತಾ, ಹಲೋ. ಎಸ್, ನಮ್ಮ ಈ ಟೂರ್ನಮೆಂಟ್ ಚಿಯರ್ ಗರ್ಲ್ಸ್ ಅದ ಎಂಟರ್ಟೈನ್ಮೆಂಟ್ ಮಲ್ತೊಂದುಲ್ಲೇರ್ ಮಾತೆರೆಗ್ಲ ಎಕ್ಸೈಟ್ಮೆಂಟ್ ಕೊರೊಂದುಲ್ಲೇರ್. ನಕ್ಷತ್ರ, ಸೇಜಲ್, ಸಾನ್ವಿ, ಅಂಚನೆ, ಚಾರ್ವಿಕ್ ಮೊಗಲೆಲ್ಲ ಎಂಗ್ಲು ಕೃತಜ್ಞತೆಯನ್ನು ಸಲ್ಲಿಸ್ತಾ ಒಂದುಲ್ಲ. ಅನಿತಾ ಮೊದಲ ಚೆಂಡಲ್ಲಿ ವಿಕೆಟ್ ಬಾಲಿ ಪಡೆದು ಇದೀಗ ಎರಡನೇ ಚೆಂಡು ಡಾಟೆಡ್ ಬಾಲ್. ಯಾವುದೇ ರನ್ಗೆ ಅವಕಾಶ ಸಿಗ್ತಾ ಇಲ್ಲ. ಮುಂದಿನ ಚೆಂಡೊಂದಿಗೆ ಅನಿತಾ ಯಾವುದೇ ಪುರಸ್ಕಾರ ಸಿಗ್ಲಿಲ್ಲ. ಮನವಿಯಂತೂ ಮಾಡ್ಕೊಂಡಿದ್ರು. ತಂಡದ ಮೊತ್ತ 29 for the loss of 4 wickets. ಅಲ್ಲಿ ಉತ್ತಮ ಹೊಡೆತ, ಆದ್ರೆ ಕ್ಷೇತ್ರ ರಕ್ಷಕರು ಅಲ್ಲಿ ಇದ್ದಾರೆ. ಒಂಟಿ ರನ್ ಸೇರ್ಪಡೆಗೆ ಮಾತ್ರ ಅವಕಾಶ ಸಿಗ್ತಾ ಇದೆ. ಈ ಒಂಟಿ ರನ್ನ ಮೂಲಕ ತಂಡದ ಮೊತ್ತ 30ಕ್ಕೆ 34 ವಿಕೆಟ್ ನಷ್ಟಕ್ಕೆ ಕ್ವೀನ್ಸ್ 11 ಕುವೈಟ್. ಮುಂದಿನ ಚೆಂಡಿನೊಂದಿಗೆ ಅನಿತಾ 5ನೇ ಓವರ್ನ 5ನೇ ಚೆಂಡು. ಈ ಮೂಲಕ ಕ್ಷೇತ್ರ ರಕ್ಷಣೆ ಸ್ವಲ್ಪ ಮಟ್ಟಿನ ವಿಫಲತೆ ಕಂಡು ಬರ್ತಾ ಇದೆ. ಬೌಂಡ್ರಿಯ ದಾಖಲಾಗ್ತಾ ಇದೆ. ಬೌಂಡ್ರಿಯ ಮೂಲಕ ತಂಡದ ಮೊತ್ತ ಸಾಗ್ತಾ ಇದೆ 34 ವಿಕೆಟ್ ನಷ್ಟಕ್ಕೆ. ಇಟ್ಸ್ ವಂಡರ್ಫುಲ್ ಚಿಯರ್ ಗರ್ಲ್ಸ್, ಥ್ಯಾಂಕ್ ಯು. ಮತ್ತೆ ಕೊನೆಯ ಚೆಂಡೊಂದಿಗೆ ಈ ಮೂಲಕ ಮತ್ತೆ ಯಶಸ್ಸು ಕಂಡುಕೊಳ್ತಾ ಇದ್ದಾರೆ ಅನಿತಾ. ಶ್ವೇತಾ ಅವರ ವಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಅಮೃತ, ಸುಚಿತಾ ಅವರನ್ನು ಸೇರ್ಕೊಳ್ತಾ ಇದ್ದಾರೆ. ಅಮೃತ, ಈ ಒಂದು ಪಂದ್ಯಾಕೂಟಕ್ಕೆ ಕಮೆಂಟ್ರೇಟರ್ ಆಗಿ ಅರವಿಂದ್ ಮಣಿಪಾಲ್, ಸತೀಶ್ ಮಣಿಪಾಲ್, ಸೈಯದ್ ಗುರುಕಂಬ್ಲಾ, ಶ್ಯಾಮ್ ಪಡುಬಿದ್ರಿ ಇವರು. ತೀರ್ಪುಗಾರಿಕೆ ವಿಭಾಗದಲ್ಲಿ ಸುರೇಶ್ ಶರ್ಮಾಲ್, ಪವನ್ ರಾಜ್ ಹೆಗ್ಡೆ, ಶಿರ್ವಾ ಇಬ್ರಾಹಿಂ ಮಾತ್ರಾಡಿ ನಮ್ ಜೊತೆ ಸಹಕರಿಸ್ತಾ ಇದ್ದಾರೆ. ಹಲೋ, ಅದೇ ರೀತಿ ನಮ್ ಜೊತೆ ಪರ್ಫೆಕ್ಟ್ ಸ್ಕೋರರ್ ಆಗಿ ರಮೇಶ್ ನಂಬ್ಯಾರ್ ಅವರಿದ್ದಾರೆ. ಸೌಜನ್ ಪಡುಬಿದ್ರಿಯ ಎಸ್ ಸ್ಪೋರ್ಟ್ಸ್ ಲೈವ್ ಬರ್ತಾ ಇದೆ. ಉತ್ತಮ ಎಸೆತವನ್ನು ಅಷ್ಟೇ ಉತ್ತಮವಾಗಿ ಹೊಡೆದಿದ್ದಾರೆ. ಕ್ಷೇತ್ರ ರಕ್ಷಕರು ಅಲ್ಲಿದ್ದಾರೆ. ಕ್ಷೇತ್ರ ರಕ್ಷಣೆ ಮೂಲಕ ತಂಡದ ಮೊತ್ತ ಸಾಗ್ತಾ ಇದೆ 35. ನಿಧಾನಗತಿಯ ಏರಿಕೆ ಕಾಣ್ತಾ ಇದೆ. ಮುಂದಿನ ಚೆಂಡಿನೊಂದಿಗೆ ಪ್ರಿಯಾ ಮತ್ತೆ ಒಂಟಿ ರನ್ನ ಸೇರ್ಪಡೆ 36 ಸ್ಕೋರ್ ಮೂವ್ಸ್ ಅಪ್ ಟು. ಪ್ರಿಯಾ ಅವರ ಮುಂದಿನ ಚೆಂಡು, ಮೂರನೇ ಚೆಂಡು
ಹಲೋ ವಿನಿತಾತ ದಿನಟ್ಟು ನಡಪನೊಂಚೆತ್ತಿನ ಯುವ ವಾಹಿನಿ ರಿಜಿಸ್ಟರ್ಡ್ ಪಡುಬೆದ್ರೆ ಘಟಕದ ಆತಿಥ್ಯುಡು ಬಿಲ್ಲವ ಪ್ರೀಮಿಯರ್ ಲೀಗ್ 2026 ಮತ್ತೆ ಆಗಾತ ಇವಚ್ಚಿ ಪೊರ್ಲುದ ಕಾರ್ಯಕ್ರಮಕ್ಕೂ ವಿನಿತಾತ ದಿನಟ್ಟು ಲೆತ್ತಿಲೆಪ್ಪುಗು ಮೋಕೆನದಿದ ಬೈದಿನಂಚಿತ್ತಿನ ಅತಿಥಿಲು ವಿದ್ಯಾಧರ್ ಶೆಟ್ಟಿ ಕಿರಮ ಮಾಗಂದಡಿ ಪಡುಬೆದ್ರಿ ಮೆರಣ ಈ ಸಂದರ್ಭಡು ಬಾರಿ ಮೋಕೆಡು ನಮ್ಮ ವೇದಿಕೆಗೆ ಲೆತ್ತು ಕೊಂಡಾಡೊಂದುಲ್ಲ ನಮ್ಮನ ಯುವ ವಾಹಿನಿ ಪಡುಬೆದ್ರಿ ಘಟಕದ ಮಾತೆರ್ನಲ ಪರವಾದ ಇರೇನ ಅತ್ಯಂತ ಪ್ರೀತಿಪೂರ್ವಕವಾದ ಮೂಲ್ಸೇರ್ದಿನಂಚಿತ್ತಿನ ಕ್ರೀಡಾಭಿಮಾನಿನ ಪರವಾದ ಅತ್ಯಂತ ಪ್ರೀತಿಡ್ ಸ್ವಾಗತ ಮಲ್ತೊಂದುಲ್ಲ ಕೊನೆಯ ಓವರ್ನ ಬೆರಗು. 4ನೇ ಚೆಂಡಿನೊಂದಿಗೆ ತಯಾರಾಗ್ತಾ ಇದ್ದಾರೆ ಪ್ರಿಯಾ. ನಮ್ಮನ ಪಡುಬೆದ್ರಿದ ಅಧ್ಯಕ್ಷರು ಓಡುತ್ತಾನೋ ವಿದಿತ್ ಮೇರು ಶಾಲ್ ಪಾರ್ದ ಗೌರವವಾದ ಸ್ವಾಗತ ಮಲ್ಪಡು ಬಂದು ಇರನ ಅತ್ಯಂತ ಪ್ರೀತಿಪೂರ್ವಕವಾದ ಭಿನ್ನಯ ಮಲ್ತೊಂದುಲ್ಲ 38 ಓ छोटा पैकेट बड़ा धमाल ಓವರ್ನ ಕೊನೆಯ ಚೆಂಡು 6ನೇ ಓವರ್ನ ಕೊನೆಯ ಚೆಂಡು ಪ್ರಿಯಾ ಅವರಿಂದ ವಿನಿತ ಇಲ್ಲಿ ಸಿಗಲು ಎತ್ತಿಲೆಪ್ಪುಗು ಮೋಕೆನೆದಿದ್ದು ಬೈದಿನ ಚಿತ್ತಿನ ಒಂಟಿ ಶ್ರೀಯುತ ರನ್ನ. ವಿದ್ಯಾಧರ್ ಶೆಟ್ಟಿ ಕಿರಮ ಸೇರ್ಗೆಣಿಗೆ ಮಾಗಂದಡಿ ಪಡುಬೆದರಿ ಮೇರೆ ತಂಡದ ಸುಬ್ರಹ್ಮಣ್ಯ ಮೊತ್ತ 40 ಯುವಕ ವೃಂದದ ಟಾರ್ಗೆಟ್ ಗೌರವಾಧ್ಯಕ್ಷರ್ಲ ಅಂದ್ 41 ಈ ಪೊರ್ತುಡ ಮನಟ್ಟುಗು ಜೊತೆಯ ಒಂದಿರು ಇರಗ ನಮ್ಮನ ಕೂಟದ ಪರವಾದ ಅಂಚನೆ ಸೇರ್ದಿಂಚಿ ಮಾತ ಕ್ರೀಡಾಭಿಮಾನಿನ ಪರವಾದ ಅತ್ಯಂತ ಪ್ರೀತಿಡಿ ಸ್ವಾಗತ ಮಲ್ತೊಂದುಲ್ಲ ಅಲ್ಲಿ ಮುಂದಿನ ಪಂದ್ಯ ಆಡುವಂತ ದುಬೈ ವಾರಿಯರ್ಸ್ ಅದೇ ರೀತಿ ಯುವ ವಾಹಿನಿ ಕಾರ್ಕಳ ಸಿದ್ಧತೆ ಕಾರ್ಯ ನೀಡುತ್ತಿದ್ದಾವೆ. ಮುಂದಿನ ವಿದ್ಯಮಾನಕ್ಕಾಗಿ ಸತೀಶ್ ಮಲಿಪಾಲ್ ಅವರನ್ನು ನಾನು ಕಮೆಂಟ್ರೇಟರ್ ಬಾಕ್ಸ್ಗೆ ಆಹ್ವಾನಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಇಫೊಂಚಿ ಪೊರ್ಲಕಂಟದ ಲೇಸು ಬಿಲ್ಲವ ಪ್ರೀಮಿಯರ್ ಲೀಗ್ 2026 ನೆಕ್ ನಮಕ್ ಮಸ್ತ್ ಮಲ್ಲ ರೀತಿಡ್ ಬೆರಿತಾಂಗ ಕೊಡ್ತಿನಕಲು ಡಾಕ್ಟರ್ ಪಿ.ಕೆ. ಮನೋಜ್ ಪೂಜಾರಿ ಬೊಕ್ಕ ಫ್ಯಾಮಿಲಿ ಲಂಡನ್ ಬ್ರಿಟನ್ ಬಿಲ್ಲವ UK ಮಕ್ಕಳು ಮಲ್ಲ ಮಟ್ಟುಡ್ ಸಹಕಾರ ಕೊಡ್ತಾರೆ ಮಕ್ಕಳಿಗೆ ಈ ಸಂದರ್ಭ ನಮ್ಮ ಕೃತಜ್ಞತೆಯನ್ನು ಸಲ್ಲಿಕೆ ಮಾಡ್ತಂದಿಲ್ಲ ಅಂಚನೆ ನಾರಾಯಣ ಸುವರ್ಣ LLB ಬೆಂಗಳೂರು CA ಭರತ್ ಎಸ್ ಕೋಟ್ಯಾನ್ ಚೀಫ್ ಫೈನಾನ್ಸ್ ಆಫೀಸರ್ ಜರ್ಮನಿ ಹಿಮಾಂಶು ಎಂ ಕೋಟ್ಯಾನ್ ಉಡುಪಿ ಹಿತೇಶ್ ಪೂಜಾರಿ ಜರ್ಮನಿ ಪ್ರತಿಮಾ ಪೂಜಾರಿ ಬಾಗಲಕೋಟೆ ಶ್ವೇತಾ ಸಂತೋಷ್ ಕುವೈಟ್ ಸುಷ್ಮಾ ಅರುಣ್ PK ಕಿರಣ್ ಕುಮಾರ್ ಅಂಚನೆ ಶಮನ್ ಕೋಟ್ಯಾನ್ ಬಜಾಜ್ ಮೋಟಾರ್ಸ್ ಪಡುಬೆದ್ರಿ ನೆತ ಮಾಲಕ್ಕೇರ್ ಮಕ್ಕಳ ಮಾತೆರೆಗ್ಲ ಈ ಸಂದರ್ಭ ನಮ್ಮ ಪಡುಬೆದ್ರೆ ಯುವ ವಾಹಿನಿ ಘಟಕದ ಪರವಾದ ಅಂಚನೆ ಮುಲ್ಸೇರ್ದಿನಂಚಿತ್ತಿನ ಮಾತ ಕ್ರೀಡಾಭಿಮಾನಿನ ಪರವಾದ ಅತ್ಯಂತ ಪ್ರೀತಿಪೂರ್ವಕವಾಯಿನಂಚಿತ್ತಿನ ಕೃತಜ್ಞತೆಯನ್ನು ಸಲ್ಲಿಕೆ ಮತ್ತೊಂದಿಲ್ಲ. ಹಲೋ, ಧನ್ಯವಾದಗಳು ಯಶೋಧ ಪೂಜಾರಿ ಪಡುಬೆದ್ರೆ ಅವರೇ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವ ವಾಹಿನಿ ರಿಜಿಸ್ಟರ್ ಪಡುಬಿದ್ರೆ ಘಟಕದ ಆಶ್ರಯದಲ್ಲಿ ನಡೆಯುತ್ತಿರುವಂತ ಅಂತಾರಾಷ್ಟ್ರೀಯ ಮಟ್ಟದ ಮಹಿಳಾ ಬಿಲ್ಲವ ಪ್ರೀಮಿಯರ್ ಲೀಗಿನ ಈ ಒಂದು 2ನೇ ದಿನದ 2ನೇ ಪಂದ್ಯಕೂಟ ಅಂಗಣದ ಭಾಗವನ್ನ ಕಂಡುಕೊಳ್ತಾ ಇದೆ.
ದುಬೈ ವಾರಿಯರ್ಸ್ ತಂಡ ಕ್ವಿನ್ಸ್ 11 ಕ್ವೆಟ್ ಬಿ ಅನ್ನು ಎದುರಿಸ್ತಾ ಇದೆ. 36 ಎಸೆತ 41 ಓಟದ ಟಾರ್ಗೆಟ್ ಇದೆ. ಜಿಫಾ ಎಸೆರುವಂತ ಮೊದಲ ಚೆಂಡು ಡೀಪ್ ಮಿಡ್ವಿಗೆ ಸಿಮನೆ ಹೊರಭಾಗದಲ್ಲಿ ಚೈತ್ರ ದಾಡಿನಲ್ಲೇ ಸಿಕ್ಸರ್ ಇದು. ಎದುರಿಸಿದ ಮೊದಲ ಅಡ್ವೆಯ. ಚೆಂಡಲ್ಲಿಯೇ ಚೈತ್ರ ಸಿಕ್ಸರ್ ಅನ್ನು ದಾಖಲಿಸ್ತಾ ಯುವನಿ ಇದ್ದಾರೆ. ರಿಜಿಸ್ಟರ್ಡ್ ಅಡ್ವೆ ಘಟಕದ ಮಾಜಿ ಅಧ್ಯಕ್ಷರಾದಂತ ವರುಣ್ ಕುಮಾರ್ ಅವರು ಬಂದಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಈ ಒಂದು ಪಂದ್ಯಕ್ಕೆ ಡಿಜೆ ಆಗಿ ನಮ್ಮ ಶಶಾಂಕ್ ಅವರು ಎಲ್ಲರನ್ನು ಕುಣಿಸ್ತಾ ಇದ್ದಾರೆ. ಜಿಫಾ ಎರಡನೇ ಬಾರಿ ಎಸೆರುವಂತ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಆ ನಿಟ್ಟಲ್ಲಿ ಡಾಟಾ ಡೆಲಿವರಿ ಚುಕ್ಕಿ ಎಸೆತ 41 ಓಟದ ಒಂದು ಟಾರ್ಗೆಟ್ ಕೂಡ ಇದೆ. ಅದೇ ಯಾವ ರೀತಿಯಲ್ಲಿ ಜಯವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ನಮ್ಮ ಯುವ ವಾಹಿನಿಯಿಂದ ಅಂಕಿತ್ ಅವರು ಕ್ಷಣ ಕ್ಷಣ ಕೂಡ ಪ್ರತಿಯೊಂದು ಪಿಕ್ಚರ್ಸ್ ಅನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಶ್ರುತ ಮರಿತಿಂದ ಎಸೆತ ಕೊನೆ ಕಾಲಿಗವರ್. ಶಾರ್ಟ್ ಮಿಡ್ ವಿಕೆಟ್ ಭಾಗದಲ್ಲಿ ಒಂದು ಓಟದ ಪೂರೈಕೆಯನ್ನ ಮಾಡ್ತಾ ಇದೆ ದುಬೈ ವಾರಿಯರ್ಸ್. ಇದಾದ ಬಳಿಕ ಮತ್ತೆ ದುಬೈ ವಾರಿಯರ್ಸ್ಗೆ ಮತ್ತೊಂದು ಪಂದ್ಯಕೂಟ ಇದೆ ಲೀಗ್ನಲ್ಲಿ. ಅದು ಕಾರ್ಕಳದ ಯುವ ವಾಹಿನಿಯನ್ನು ಎದುರಿಸ್ತಾ ಇದ್ದಾರೆ. ಜಿಫಾ 4ನೇ ಬಾರಿ ಎಸೆರುವಂತ ಚೆಂಡು ಸುಷ್ಮಿತನ ದಾಂಡಿನಲ್ಲಿ ಓಟಗಳು ಬರ್ತಾ ಇಲ್ಲ. ಎದುರಿಸಿದ ಮೊದಲ ಚೆಂಡು ಡಾಟ್ ಬಾಲ್ ಆಗ್ತಾ ಇದೆ. ನಿನ್ನೆ ಮೊದಲ ಪಂದ್ಯಾಟದಲ್ಲಿ ಕೊಲ್ಯ ಯುವ ವಾಹಿನಿ ವಿರುದ್ಧವಾಗಿ 111 ಓಟವನ್ನು ಪೇರಿಸಿದ ಇದೇ ತಂಡ ಬಿರುಸಿನ ಹೊಡೆತ ಚೆಂಡು ಡೀಪ್ ಮಿಡ್ವಿಗೆ ಸಿಮನೆ ಹೊರಭಾಗದಲ್ಲಿ ಅದು BPL ಇದು ಸಾಕಲಿಕ್ಕೆ ಬಂದಿದ್ದಾರೆ. ಯುವನಿ ರಿಜಿಸ್ಟರ್ಡ್ ಅಡ್ವೆ ಘಟಕದ ಮಾಜಿ ಅಧ್ಯಕ್ಷರು ಶ್ರೀಯುತ ವರುಣ್ ಅವರು ನಮ್ಮ ಘಟಕದ ಅಧ್ಯಕ್ಷರಿಂದ ಒಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆಯಾಗಿದ್ದಾರೆ ನಮ್ಮ ಸಂಘಟನಾ ಕಾರ್ಯದರ್ಶಿಗಳು, ಅವರಿಗೂ ಕೂಡ ಸ್ವಾಗತ ಮ್ಯಾಮ್, ವೆಲ್ಕಮ್. ಲಾಂಗ್ ಆಫ್ ಅಲ್ಲಿ ಬಾಲ್ ಸುತ್ತ ಬರೆದೊಂದು ಹೊಡೆತ ಸುಷ್ಮಿತಾ ಆಡಿದ್ರು. ಓವರ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಪೂಜಾ ಅತ್ಯುತ್ತಮ ಕ್ಷೇತ್ರರಕ್ಷಣೆ ಲಾಂಗ್ ಆಫ್ ಅಲ್ಲಿ ಮಾಡಿದ್ರು. ಆ ನಿಟ್ಟಲ್ಲಿ ಬಾಲ್ ಸುತ್ತ ಮರಿಚೊಂದು ಕ್ಷೇತ್ರ ರಕ್ಷಣೆ ಕೂಡ ರನ್ನಿಂಗ್ ಕ್ಷೇತ್ರ ರಕ್ಷಣೆ ಮಾಡಿದಂತ ಪೂಜಾ ಬೌಂಡ್ರಿಯನ್ನು ತಡಿತಾ ಇದ್ದಾರೆ. ಆ ನಿಟ್ಟ ಫಸ್ಟ್ ಓವರ್ ಕಂಪ್ಲೀಟ್, ಸ್ಕೋರ್ 13ಕ್ಕೆ ನೋ ಲಾಸ್. ಆ 15ಕ್ಕೆ ನೋ ಲಾಸ್. ಮೊದಲ ಓವರ್ ಮುಕ್ತಾಯವನ್ನ ಕಂಡುಕೊಳ್ತಾ ಇದೆ. ಬಿರುಸಿನ 2 ಸಿಕ್ಸರ್ಗಳು ಮೊದಲ ಓವರ್ ನಲ್ಲಿ ದಾಖಲಾಗ್ತಾ ಇದೆ. ಎದುರಿಸ ಮೊದಲ ಚೆಂಡಲ್ಲಿ ಚೈತ್ರ ಸಿಕ್ಸರ್ ಅನ್ನು ದಾಖಲಿಸಿದ್ರು. 5ನೇ ಚೆಂಡಲ್ಲಿ ಸುಷ್ಮಿತಾ ಕೂಡ ಒಂದು ಸಿಕ್ಸರ್ ಅನ್ನು ದಾಖಲಿಸಿ ಫಸ್ಟ್ ಓವರ್ ಕಂಪ್ಲೀಟ್ ಆಗ್ತಾ ಇದೆ. 15ಕ್ಕೆ ನೋ ಲಾಸ್. ಭರ್ಜರಿ ಆರಂಭವನ್ನ ಪಡ್ಕೊಂಡಂತ ದುಬೈ ವಾರಿಯರ್ಸ್ ತಂಡ ಈ ಟೂರ್ನಮೆಂಟ್ ಅಲ್ಲಿ ಬಲಿಷ್ಠ ತಂಡವಾಗಿ ಆಡ್ತಾ ಇದೆ. ಹಲೋ, ಈ ಒಂದು ಇಲ್ಲಿ ಪಂದ್ಯ ನಡೀತಾ ಇದೆ. ಎಸ್ಪೆಷಲಿ ಈ ಪಂದ್ಯದಲ್ಲಿ ಅಲ್ಲಿ ಒಂದು ಯುವ ಆಟಗಾರ್ತಿ ಆಡ್ತಾ ಇದ್ದಾರೆ. ಕಿರಿಯ ಆಟಗಾರ್ತಿ, ಜೆರ್ಸಿ ನಂಬರ್ 18, ನಮ್ಮ ವಿರಾಟ್ ಕೊಹ್ಲಿ ಅವರ ಜೆರ್ಸಿ ನಂಬರ್. ಅವರಿಗೆ ಬ್ರೈಟ್ ಫ್ಯೂಚರ್ ಇದೆ ಕ್ರಿಕೆಟ್ ಅಲ್ಲಿ. ಎಸ್, ಖಂಡಿತವಾಗಿಯೂ ಪ್ರಕಾಶ್ ಅವರೇ, ಕ್ರಿಕೆಟ್ ಅಲ್ಲಿ ಇದೆಲ್ಲ ನಮ್ಗೆ ಕೆಲವೊಂದು ಅಪರೂಪಕ್ಕೆ ಕಾಣ ಸಿಗುವುದು. ಆ ನಿಟ್ಟಲ್ಲಿ ಕಿರಿಯ ಆಟಗಾರ್ತಿಯಾಗಿ ಇವತ್ತು ನಮ್ಮ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಾಟದಲ್ಲಿ ಹೆಜೆ ಮಾಡಿ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ಕೂಡ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಎಸ್, ನೋಬಲ್ ಅನ್ನುವಂತ ಸೂಚನೆ ಸಿಗ್ತಾ ಇದೆ. ಫ್ರೀಟ್ ಅವಕಾಶ ಇದೆ. ಕಾವ್ಯ ಈ ಬಾರಿ ಎಸೆರುವಂತ ಚೆಂಡು ಫ್ರೀಟ್ ಎಸೆತ ಇದು. ಸುಷ್ಮಿತಾ ಮಿಡ್ ಆಫ್ ವಿಭಾಗದಲ್ಲಿ ಒಂದು ಹೊಡೆದ ಪೂರೈಕೆ. ಪೂಜಾ ಮತ್ತೆ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ತನ್ನ ಮೊತ್ತ 18ಕ್ಕೆ ತಲುಪ್ತಾ ಇದೆ. 41ರ ಟಾರ್ಗೆಟ್ ಇದು. ಬಾಲ್ ಸುತ್ತ ಬರುತ್ತದೆ, ಹೊಡೆತ ಚೆಂಡು ಲಾಂಗ್
ಇದು ಲೆಗ್ ಸ್ಟೆಪ್ ನಿಂದ ಹೊರ ಬೀಳ್ತಾ ಇದೆ ಚೆಂಡು. ವೈಟ್ ಬಾಲ್. ಇದಾದ ಬಳಿಕ ಕಾರ್ಕಳದ ಬಲಿಷ್ಠ ತಂಡ ಯುವ ವಾಹಿನಿ ಇದೇ ದುಬೈ ವಾರಿಯರ್ಸ್ ಅನ್ನು ಎದುರಿಸ್ತಾ ಇದೆ. ಶಾಣ ಬಿದ್ದ ಚೆಂಡು, ಫುಲ್ ಶಾಟ್, ಇದು ಡೀಪ್ ಸ್ಕ್ವೇರ್ ಲೆಗ್ ಅಲ್ಲಿ ಮತ್ತೊಂದು ಸಿಕ್ಸರ್ ದಾಖಲಾಗ್ತಾ ಇದೆ. ಮುಖ್ಯ ನಿರ್ಣಾಯಕರು ಸುರೇಶ್ ಶರ್ಮಲ್ ಆದ್ರೆ ಸ್ಕ್ವೇರ್ ಲೆಗ್ ಅಲ್ಲಿ ಇಬ್ರಾಹಿಂ ಆತ್ರಾಡಿ, ಮತ್ತೊಬ್ಬ ನಿರ್ಣಾಯಕರು ಪವನ್ ರಾಜ್ ಹೆಗ್ಡೆ ಶಿರ್ವಾ. ಈ ಪಂದ್ಯದ 3 ಮಂದಿ ಆಫಿಷಿಯಲ್ ನಿರ್ಣಾಯಕರ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಾಸ್ ಅನುಭವಿ ನಿರ್ಣಾಯಕರು ನಮ್ ಜೊತೆ ಇವತ್ತು ಈ ಒಂದು ಕ್ರಿಕೆಟ್ ಪಂದ್ಯಕೂಟದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸ್ವಲ್ಪ ಮಿಸ್ ಆಯ್ತು ಬಾಲಾಜಿ ಮೋಟರ್ಸ್ ನ ಸೈಡ್ ಬ್ಯಾನರ್ ಗೆ ಟಚ್ ಆಗ್ಲಿಕ್ಕೆ. ಮತ್ತೊಂದು ಉತ್ತಮ ರೀತಿಯಿಂದ ಶಮನ್ ಹೊಡೆತ ಅವ್ರು ಮಿಡ್ ಆಫ್ ವಿಭಾಗದಲ್ಲಿ ಚೆಂಡು ಶಿವರಕೆಯನ್ನ ಕ್ರಮಿಸ್ತಾ ಇದೆ. ಈ ಬಾರಿ ತಂಡದ ಮೊತ್ತ ಈ ಹಂತದಲ್ಲಿ 35. ಕೇವಲ 6 ಓಟಗಳು ಮಾತ್ರ ಬೇಕಾಗಿರುವಂತದ್ದು. 2ನೇ ಓವರ್ ಅಂತಿಮ 2 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. 2ನೇ ಓವರ್ ನಲ್ಲಿ ಪಂದ್ಯಾಟವನ್ನು ಮುಗಿಸಿಕೊಡ್ತಾರ ನೋಡಬೇಕಾಗಿದೆ. ದುಬೈ ವಾರಿಯರ್ಸ್ ನೋಲಾ ಸಾಟವನ್ನು ಮುಂದುವರಿಸ್ತಾ ಇದೆ. ಫುಲ್ ಶಾಟ್, ಇದು ಬಾಲಾಜಿ ಬ್ಯಾನರ್ ಹತ್ರ ಹೋಗ್ತಾ ಇದೆ. ಆದ್ರೆ